ವರ್ಷದ ಪ್ರತಿ ತಿಂಗಳಿಗೂ ಒಂದೊಂದು ನೆನಪುಗಳಿರುತ್ತವೆ. ಕೆಲವೊಮ್ಮೆ ಸಿಹಿ ನೆನಪುಗಳಿದ್ರೆ ಮತ್ತಷ್ಟು ಮರೆಯಲಾಗದ ಘಟನೆಗಳು ಘಟಿಸಿರುತ್ತವೆ. ಸಿಹಿ ಘಟನೆಗಳ ಜೊತೆಗೆ ಕಹಿ ಘಟನೆಗೆ ಸಾಕ್ಷಿಯಾಗಿದೆ ಡಿಸೆಂಬರ್. ಪ್ರತಿ ವರ್ಷವೂ ಡಿಸೆಂಬರ್ ಬಂದ್ರೆ ಕರ್ನಾಟಕದ ಪಾಲಿಗೆ ಯಾವುದಾದ್ರೂ ಒಂದು ಅನಾಹುತ ಆಗ್ಲಿ, ಕಹಿ ಘಟನೆಯಾಗ್ಲಿ ನಡೆದೇ ಇರುತ್ತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈಗ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅಗಲಿಕೆ. ಇದಿಷ್ಟೇ ಅಲ್ಲ, ಈ ಹಿಂದೆ ಸಾಹಸ ಸಿಂಹ ವಿಷ್ಣುವರ್ಧನ್ರಿಂದ ಹಿಡಿದು ಅನೇಕರು ಡಿಸೆಂಬರ್ ಕರಾಳತೆಗೆ ಪ್ರಾಣ ಅರ್ಪಿಸಿದ್ದಾರೆ. ಅದೆಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಡಿಸೆಂಬರ್ನಲ್ಲೇ ಪ್ರಾಣ ಬಿಟ್ಟ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಇತಿಹಾಸವೇ ಒಂದು ರೋಚಕ ಕತೆ. ಶಾಸಕರಾಗಿ, ಸಂಸದರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು. ಅಷ್ಟೇ ಅಲ್ಲ, ಕೇಂದ್ರ ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿದ್ದವರು. ರಾಜಕೀಯ ಕೊನೆಗಾಲದಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕರ್ತವ್ಯ ನಿಭಾಯಿಸಿದರು. 92ನೇ ವಯಸ್ಸಿನಲ್ಲೂ ಎಸ್.ಎಂ. ಕೃಷ್ಣ ಹಲವಾರು ರಾಜಕಾರಣಿಗಳಿಗೆ ಮಾರ್ಗದರ್ಶನ ನೀಡಿ ರಾಜಕೀಯ ಗುರುವಾಗಿದ್ರು. ಆದ್ರೆ ಹಲವು ತಿಂಗಳುಗಳಿಂದ ಅವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. 2 ತಿಂಗಳ ಹಿಂದೆಯೇ ಅವರ ಆರೋಗ್ಯ ಗಂಭೀರ ಸ್ಥಿತಿಗೆ ತಲುಪಿತ್ತು. ಆದ್ರೆ ಅವರ ಜೀವ ಡಿಸೆಂಬರ್ನಲ್ಲೇ ಹೋಗ್ಬೇಕಿತ್ತೋ ಏನೋ. ಆದ್ರೆ ನಿನ್ನೆ ಮಧ್ಯರಾತ್ರಿ ಕೊನೆಯುಸಿರೆಳೆದಿದ್ದು ಡಿಸೆಂಬರ್ ಕಾಲಘಟ್ಟದಲ್ಲಿ ಕೃಷ್ಣ ಅವರ ಯುಗಾಂತ್ಯವಾಗಿದೆ. ವರ್ಷಾಂತ್ಯದಲ್ಲೇ ಜೀವ ಬಿಟ್ಟಿದ್ದ ಎಸ್ ಬಂಗಾರಪ್ಪ. 1932ರ ಅಕ್ಟೋಬರ್ 26ರಂದು ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲಿ ಜನಿಸಿದ್ದ ಎಸ್ ಬಂಗಾರಪ್ಪ 12ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. 1990ರಿಂದ 1992ರವರೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಆಗಿದ್ರು. ಇದಾದ ನಂತರ ಕಾಂಗ್ರೆಸ್ನಿಂದ ಹೊರನಡೆದು ಸಮಾಜವಾದಿ ಪಕ್ಷ ಕಟ್ಟಿದ್ರು. ಅಷ್ಟೊತ್ತಿಗಾಗ್ಲೇ ಬಂಗಾರಪ್ಪನವರ ವಯಸ್ಸು 79ಕ್ಕೆ ಕಾಲಿಟ್ಟಿತ್ತು. ಕೊನೆಗೆ ಅನಾರೋಗ್ಯಕ್ಕೀಡಾಗಿ 2011ರ ಡಿಸೆಂಬರ್ 26ರಂದು ಕೊನೆಯುಸಿರೆಳೆದರು. ಡಿಸೆಂಬರ್ನಲ್ಲೇ ನಡೆದಿತ್ತು ಜೆ.ಎಚ್. ಪಟೇಲ್ ಸಾವು. ಮತ್ತೊಬ್ಬ ಮಾಜಿ ಸಿಎಂ ಜೆ.ಎಚ್. ಪಟೇಲ್ ಕೂಡ ಡಿಸೆಂಬರ್ನಲ್ಲೇ ಪ್ರಾಣ ಅರ್ಪಿಸಿದ್ದಾರೆ. 1930ರ ಅಕ್ಟೋಬರ್ 1ರಂದು ದಾವಣಗೆರೆಯ ಕಾರಿಗನೂರಿನಲ್ಲಿ ಜನಿಸಿದ್ದ ಜೆ.ಎಚ್. ಪಟೇಲ್ 2000ನೇ ಇಸ್ವಿ ಡಿಸೆಂಬರ್ 12ರಂದು ಕೊನೆಯುಸಿರೆಳೆದಿದ್ದರು. ಅದಕ್ಕೂ ಮೊದಲು ಅಂದ್ರೆ 1996ರಿಂದ 1999ರವರೆಗೆ ಜನತಾ ದಳದಿಂದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. 1994ರಿಂದ 1996ರವರೆಗೆ ಎಚ್.ಡಿ. ದೇವೇಗೌಡರ ಸರ್ಕಾರದಲ್ಲಿ ಜೆ.ಎಚ್. ಪಟೇಲ್ ಉಪಮುಖ್ಯಮಂತ್ರಿಯಾಗಿದ್ರು. ಮಜಾವಾದಿ ಸಿಎಂ ಅಂತಲೇ ಜನಮಾನಸದಲ್ಲಿ ಹೆಸರುವಾಸಿಯಾಗಿದ್ದ ಜೆ.ಎಚ್. ಪಟೇಲ್ ಡಿಸೆಂಬರ್ ತಿಂಗಳಲ್ಲಿ 71ನೇ ವರ್ಷದ ಸುದೀರ್ಘ ಪಯಣ ಮುಗಿಸಿದ್ರು. 12ನೇ ತಿಂಗಳಲ್ಲೇ ಜೀವ ಬಿಟ್ಟಿದ್ದ ಡಾಕ್ಟರ್ ವಿಷ್ಣುವರ್ಧನ್. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಡಿಸೆಂಬರ್ ಕರಾಳ ಅಧ್ಯಾಯದ ಪುಟ ಸೇರಿದ್ದಾರೆ. ನಾಗರಹಾವು ಚಿತ್ರದಿಂದ ಶುರುವಾಗಿದ್ದ ವಿಷ್ಣು ಸಿನಿ ಪಯಣ ಆಪ್ತ ರಕ್ಷಕದವರೆಗೆ ಬರೋಬ್ಬರಿ 200 ಸಿನಿಮಾಗಳಲ್ಲಿ ನಟಿಸಿ ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿದ್ರು. ಒಂದಕ್ಕಿಂತ ಒಂದು ವಿಭಿನ್ನ ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಪೋಷಿಸುವ ಮೂಲಕ ಮೇರು ನಟನಾಗಿ ಮಿಂಚಿದ್ರು. ಆದ್ರೆ ಆಪ್ತ ಮಿತ್ರ ಸಿನಿಮಾದಲ್ಲಿ ನಟಿಸಿದ ಮೇಲೆ ಅವರ ಹೃದಯಕ್ಕೆ ಕಂಟಕ ಎದುರಾಗಿತ್ತಂತೆ. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ನಾಗವಲ್ಲಿಗೆ ಕಾಡಿದ್ರೆ ನಿಜ ಜೀವನದಲ್ಲಿ ನಾಗವಲ್ಲಿ ಭೂತ ರೂಪದಲ್ಲಿ ವಿಷ್ಣುಗೆ ಕಾಡಿದ್ದಾಳೆ ಅಂತ ಚರ್ಚೆಯಾಗ್ತಿತ್ತು. ಇದರ ನಡುವೆ 2009ರ ಡಿಸೆಂಬರ್ 30ರಲ್ಲಿ ಮಧ್ಯರಾತ್ರಿ ಹೃದಯಾಘಾತವಾಗಿತ್ತು. ಕರಾಳ ಡಿಸೆಂಬರ್ ಕಂಟಕಕ್ಕೆ ಸಾಹಸ ಸಿಂಹ ಪ್ರಾಣಾರ್ಪಿಸುತ್ತಿದ್ದಂತೆ ಅವರ ಅಭಿಮಾನಿಗಳೆಲ್ಲ ಶೋಕ ಸಾಗರದಲ್ಲಿ ಮುಳುಗಿದ್ರು. ಇದಿಷ್ಟೇ ಅಲ್ಲ, ಇನ್ನೂ ಹಲವು ಇದೇ ರೀತಿಯ ದುರಂತ ಘಟನೆಗಳು ಡಿಸೆಂಬರ್ ಇತಿಹಾಸದ ಪುಟದಲ್ಲಿ ಹುದುಗಿ ಹೋಗಿವೆ. ಅದರಲ್ಲೂ ಡಿಸೆಂಬರ್ ತಿಂಗಳಲ್ಲೇ ಕರ್ನಾಟಕದ 3 ಮಾಜಿ ಸಿಎಂಗಳು ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರಾಣ ಅರ್ಪಿಸಿದ್ದು ರಾಜ್ಯದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ ಅಂತಲೇ ಹೇಳಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.